ಹಲೋ, ನಮಸ್ಕಾರ ಎಲ್ರಿಗೂ. 100% ಉಬ್ಬಿದ ಕಚೋರಿ. ಮಾಡಿದ ಎಲ್ಲ ಕಚೋರಿಗಳು ಉಬ್ಬಿ ಬರಬೇಕು, ಹಾಗೆ ಟೇಸ್ಟ್ ಕೂಡ ಮಾರ್ಕೆಟ್ ಥರನೇ ಇರಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕಾಮನ್ ಆಗಿ ಹೊರಗಡೆ ಮೂಂಗ್ ದಾಲ್ ಕಚೋರಿ ಸಿಗುತ್ತೆ. ಆದರೆ ಮಟರ್ ಕಚೋರಿ ಯಾವತ್ತಾದರೂ ತಿಂದಿದ್ದೀರಾ? ಕೆಜಿಗಟ್ಟಲೆ ಬಟಾಣಿನ ತಂದು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ. ದಲಾಲ್ಸ್ ಡೆಲಿಕಸಿಗೆ ಸ್ವಾಗತ. ಮೊದಲಿಗೆ ಹಿಟ್ಟನ್ನು ಕಲಿಸ್ಕೋಬೇಕು. ಅದಕ್ಕೆ ನಾನಿಲ್ಲಿ 1.5 ಕಪ್ಪಷ್ಟು ಮೈದಾನ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಅಜ್ವೈನ್, ಉಪ್ಪು, ಇದಕ್ಕೆ ಈಗ 2 ಸ್ಪೂನಷ್ಟು ಕಾಯಿಸಿದ ಎಣ್ಣೆ ಹಾಕಿ ನೀರು ಹಾಕದೆ ಮೊದಲು ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಕಾಯಿಸಿದ ಎಣ್ಣೆ ಹಾಕೋದ್ರಿಂದ ಕಚೋರಿಗಳು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಹಿಟ್ಟನ್ನು ತಗೊಂಡು ಈ ಥರ ಗಟ್ಟಿಯಾಗಿ ಹಿಡಿದ್ರೆ ಉಂಡೆ ಥರ ಆಗಬೇಕು. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ನೋಡಿ, ಇಷ್ಟು ಗಟ್ಟಿಯಾಗಿದ್ದರೆ ಸಾಕು. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ 10ರಿಂದ 15 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಈಗ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 2 ಹಸಿಮೆಣಸಿನ್ಕಾಯಿ, 2 ಇಂಚಷ್ಟು ಶುಂಠಿ, ಹಾಗೆ 1 ಕಪ್ಪಷ್ಟು ಹಸಿ ಬಟಾಣಿನ ತರಿಯಾಗಿ ಬ್ಲೆಂಡ್ ಮಾಡ್ಕೋಬೇಕು. ನಾನಿಲ್ಲಿ ಚಾಪರ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಬ್ಲೆಂಡರ್ ಕೂಡ ಯೂಸ್ ಮಾಡ್ಬೋದು. ಆದರೆ ಪೂರ್ತಿ ನುಣ್ಣಗಾಗೋವರೆಗೂ ಬ್ಲೆಂಡ್ ಮಾಡಬೇಡಿ, ಸ್ವಲ್ಪ ತರಿಯಾಗಿ ಇರಬೇಕು. ನೋಡಿ, ಈ ರೀತಿ ಇಷ್ಟು ತರಿಯಾಗಿದ್ದರೆ ಸಾಕು. ಈಗ ಒಂದು ಬಾಣಲೆಗೆ 1 ಸ್ಪೂನ್ ಕೊತ್ತಂಬರಿ ಬೀಜ, 8 ಕಾಳು ಮೆಣಸು, ಅರ್ಧ ಸ್ಪೂನಷ್ಟು ಸೋಂಪು, ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡಿ ತರಿಯಾಗಿ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ಇದೊಂದು ಸೀಕ್ರೆಟ್ ಮಸಾಲ. ಇದನ್ನು ಹಾಕಿದ್ರೆ ಮಾತ್ರ ಕಚೋರಿ ಟೇಸ್ಟ್ ಬರುತ್ತೆ. ನೋಡಿ, ಇಷ್ಟು ತರಿಯಾಗಿರಬೇಕು. ಈಗ ಅದೇ ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿ ತರಿಯಾಗಿ ರುಬ್ಕೊಂಡಿರೋ ಹಸಿ ಬಟಾಣಿನ ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಹೊರಗಡೆ ಕಾಮನ್ ಆಗಿ ಮೂಂಗ್ ದಾಲ್ ಕಚೋರಿ ಸಿಗುತ್ತೆ. ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ತಿನ್ನಬೇಕು ಅಂದರೆ ಮನೇಲೇ ಮಾಡಬೇಕು. ಈಗ ಅದೇ ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಪುಡಿ ಮಾಡಿಟ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ಬಟಾಣಿ ಹಾಗೆ ಅವರೆಕಾಳು ಒಂದೇ ಸೀಸನಲ್ಲಿ ಬರುತ್ತೆ. ಉತ್ತರ ಕರ್ನಾಟಕದ ಕಡೆ ಅವರೆಕಾಳು ಮಾಡೋದು ಸ್ವಲ್ಪ ಕಡಿಮೆನೇ. ಇದೆಲ್ಲದರದ್ದು ಹಸಿ ವಾಸನೆ ಹೋದ್ಮೇಲೆ ಈಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಈಗ ಇದಕ್ಕೆ ಬ್ಲ್ಯಾಕ್ ಸಾಲ್ಟ್, ಖಾರದ ಪುಡಿ, ಉಪ್ಪು, ಜೀರಿಗೆ ಪುಡಿ, ಗರಂ ಮಸಾಲ ಹಾಗೆ ಚಾಟ್ ಮಸಾಲ ಇದೆಲ್ಲನೂ 1/4 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಅರ್ಧ ಆಲೂಗಡ್ಡೆನ ಬೇಯಿಸಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕೋದ್ರಿಂದ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪನೂ ಗಂಟಿಲ್ಲದೆ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕ್ಕೋಬೇಕು. ಈಗ ಸ್ಟಫಿಂಗ್ ರೆಡಿಯಾಗಿದೆ. ಇದನ್ನು ಈಗ ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಡಬೇಕು. ಈಗ ನೆನೆಸಿಟ್ಕೊಂಡಿರೋ ಹಿಟ್ಟನ್ನು ತಗೊಂಡು ಸಣ್ಣ ಉಳ್ಳೆಗಳನ್ನ ಮಾಡಿ ಇಟ್ಕೋಬೇಕು. 1.5 ಕಪ್ಪಷ್ಟು ಮೈದಾ ತಗೊಂಡ್ರೆ 8ರಿಂದ 10 ಕಚೋರಿಗಳನ್ನ ಮಾಡ್ಬೋದು. ಉಳ್ಳೆಗಳು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಇರಬೇಕು. ಇದ್ರ ಜೊತೆಗೆ ಮಟರ್ ಮಸಾಲಾನು ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೇಕು. ಮಸಾಲೆ ಉಳ್ಳೆಗಳಿಗಿಂತ ಸ್ವಲ್ಪ ಸಣ್ಣದಾಗಿರಬೇಕು. ಅಂದರೆ ಹಿಟ್ಟು ಒಂದಿದ್ರೆ ಮಸಾಲೆ 3/4 ಅಷ್ಟು ಇರಬೇಕು. 1 ಕಪ್ಪಷ್ಟು ವಟಾಣಿನ ತಗೊಂಡ್ರೆ ಇಲ್ಲಿ 11 ಕಚೋರಿಗಳು ಆಗುತ್ತೆ. ಈ ಹಿಟ್ಟಲ್ಲಿ ಮಸಾಲೆನ ತುಂಬೋದು ತುಂಬಾ ಇಂಪಾರ್ಟೆಂಟ್ ಪ್ರೊಸೀಜರ್. ಈಗ ನಾನಿಲ್ಲಿ ತೋರಿಸ್ತಿರೋ ಥರ ಮಾಡಿದ್ರೆ ಮಾತ್ರ ಕಚೋರಿಗಳು ಉಬ್ಬತ್ತೆ. ಹಿಟ್ಟನ್ನು ಸ್ವಲ್ಪ ಅಗಲ ಮಾಡಿ ಮಸಾಲೆನ ಇಟ್ಟು ಸ್ಟಫಿಂಗ್ ಕಾಣಿಸ್ದೇ ಇರೋ ಥರ ಇದನ್ನು ಪೂರ್ತಿಯಾಗಿ ಸೀಲ್ ಮಾಡಬೇಕು. ನೋಡಿ, ಈ ರೀತಿ.
ಇದನ್ನ ಚೆನ್ನಾಗಿ ಸೀಲ್ ಮಾಡದೆ ಹೋದರೆ ಎಣ್ಣೆಗೆ ಹಾಕ್ತಿದ್ದಂಗೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬರುತ್ತೆ. ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಲೋ ಫ್ಲೇಮಲ್ಲಿ ಅದನ್ನು ಕಾಯೋಕ್ಕೆ ಇಟ್ಕೋಬೇಕು. ನೋಡಿ, ಇದು ಪೂರ್ತಿಯಾಗಿ ಸೀಲ್ ಆಗಿದೆ. ಇದನ್ನ ಮಿಡಲ್ಗೆ ಈ ರೀತಿ ಒತ್ಕೊಂಡು ಒಂದು ಸಣ್ಣ ಗುಂಡಿ ಥರ ಮಾಡ್ಕೋಬೇಕು. ಈ ರೀತಿ ಮಾಡಿದ್ರೆ ಮಾತ್ರ ಕಚೋರಿಗಳು ಉಬ್ಕೊಳ್ಳುತ್ತೆ. ನಾನಾಗಲೇ ಕಚೋರಿಗಳು ಉಬ್ಬಕ್ಕೆ ಒಂದು ಟಿಪ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಇದೇನೆ. ಈಗ ಎಣ್ಣೆ ಕಾದಿದೆ. ಇನ್ನೊಂದು ಟಿಪ್ ಏನಂದರೆ, ಪೂರ್ತಿ ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಹಾಕ್ತಿದ್ದಾಗೆ ಇದನ್ನು ತಿರುಗಿಸ್ಬಾರ್ದು. ಒಂದು 30 ಸೆಕೆಂಡ್ ಇದನ್ನ ಹೀಗೆ ಬಿಟ್ಟು ಆಮೇಲೆ ಸ್ವಲ್ಪನೇ ಎಣ್ಣೆನ ಇದ್ರ ಮೇಲೆ ಹಾಕ್ತಾ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ಕಚೋರಿಗಳು ಉಬ್ಕೊಳ್ಳುತ್ತೆ. ನೋಡಿ, ಈ ರೀತಿ ಒಂದು ಸೈಡ್ ಇದು ಪೂರ್ತಿಯಾಗಿ ಬೆಂದ ಮೇಲೆ ಮಾತ್ರ ಇದನ್ನು ತಿರುಗಿಸಿ ಹಾಕಬೇಕು. ನೋಡಿ, ಈಗ ಇದನ್ನು ತಿರುಗಿಸಿ ಹಾಕ್ತಾ ಇದ್ದೀನಿ. ಕಚೋರಿಗಳು ಉಬ್ಬಿರೋದು ನಿಮಗೆ ಕಾಣಿಸ್ತಾ ಇದೆ. ಈಗ ಲೋ ಫ್ಲೇಮಿಂದ ಮೀಡಿಯಮ್ ಫ್ಲೇಮ್ಗೆ ಇದನ್ನು ಇಟ್ಟು ಕೆಂಪಗಾಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬಿಸಿ ಬಿಸಿ ಮಟರ್ ಕಚೋರಿ ಈಗ ರೆಡಿಯಾಗಿದೆ. ನಾನು ಹೇಳ್ಕೊಟ್ಟಿರೋ ಎಲ್ಲ ಟಿಪ್ಸ್ನೂ ನೀವು ಫಾಲೋ ಮಾಡಿದ್ರೆ ಮಾರ್ಕೆಟಲ್ಲಿ ಸಿಗೋಕ್ಕಿಂತ ಚೆನ್ನಾಗಿ ಕಚೋರಿಗಳನ್ನ ನೀವು ಮನೇಲೇ ಮಾಡ್ಕೋಬೋದು. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ವಲ್ಪ ಸಾಫ್ಟಾಗಿರೋ ಕಚೋರಿ ಈಗ ರೆಡಿಯಾಗಿದೆ. ಇದೇ ರೀತಿ ನಾನು ಆಲೂ ಕಚೋರಿ ಮಾಡೋದು ಹೇಗೆ ಅಂತಲೂ ಹೇಳ್ಕೊಟ್ಟಿದ್ದೀನಿ. ಮೇಲ್ಗಡೆ ಕಾಣಿಸ್ತಿರೋ ಐ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದರ ಪೂರ್ತಿ ವಿಡಿಯೋ ಸಿಗುತ್ತೆ. ಅದರಲ್ಲಿ ನಾನು ಈ ಸ್ವೀಟ್ ಚಟ್ನಿ ಹೇಗೆ ಮಾಡೋದು ಅಂತಲೂ ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹೀಗೆ ಯುನೀಕ್ ಆಗಿರೋ ಐಟಮ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.